ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ನಿಮಗೂ ಕೂಡ ಈ ರೀತಿಯಾಗಿ ಮುಖದ ಮೇಲೆ ಗ್ಲೋಯಿಂಗ್ ಹಂಗೆ ತುಂಬಾ ಪೋರ್ಸ್ಗಳು ಕಾಣಿಸ್ತಾ ಇದೆ ಅಂತಂದರೆ ಈಸಿಯಾಗಿ ಇದನ್ನು ರಿಮೂವ್ ಮಾಡೋದಕ್ಕೆ ನಾನು ಇವತ್ತು ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ನಾವಂತೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟು ದುಬಾರಿ ದುಡ್ಡುಗಳನ್ನು ಖರ್ಚು ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದರಿಂದ ನಮಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ ಒಂದ್ಸಲ ಅಂತೂ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು, ನಮ್ಮ ಬ್ಯೂಟಿನ ಕೇರ್ ಮಾಡ್ಕೊಳ್ಬೋದು, ಹಾಗೂ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಮಾಡ್ಕೊಳ್ಬೋದು, ಹಾಗೂ ಗ್ಲೋಯಿಂಗ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಇನ್ಸ್ಟೆಂಟಾಗಿ ನಮ್ಮ ಫೇಸ್ನ ಯಾವ ರೀತಿ ಗ್ಲೋ ಆಗಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಸ್ವಲ್ಪ ಕೂಡ ಟೈಮ್ನ ವೇಸ್ಟ್ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನಿಲ್ಲಿ ಮೊದಲಿಗೆ ಕೋಲ್ಗೇಟ್ನ ಯೂಸ್ ಮಾಡ್ಕೊಳ್ತಾ ಇರೋದು. ಕೋಲ್ಗೇಟ್ ಅಂತೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಕೊಳೆ ಇದ್ದಿದ್ರು, ಹಾಗೂ ಎಷ್ಟೇ ಹಳೆಯ ಕಪ್ಪು ಕಲೆಗಳು, ಹಾಗೂ ಎಷ್ಟೇ ಒಂದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಎಷ್ಟೇ ಕೊಳೆ ಇದ್ದರೂ ಕೂಡ ಇದನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ಕೋಲ್ಗೇಟ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿರುವಂಥ ವೈಟ್ ಕೋಲ್ಗೇಟ್ನ ಯೂಸ್ ಮಾಡ್ಕೊಳ್ಳಿ. ವೈಟ್ ಕೋಲ್ಗೇಟ್ನೇ ಯೂಸ್ ಮಾಡ್ಕೊಳ್ಬೇಕು, ಯಾಕಂದರೆ ಇದರಲ್ಲಿ ತುಂಬಾ ಸಲ್ಫರ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸ್ಕಿನ್ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಕಾಲ ಮೇಲೆ, ಕೈ ಮೇಲೆ ಎಷ್ಟೇ ಒಂದು ಡಸ್ಟ್ ಕುಂತಿದ್ರು ಸ್ನೇಹಿತರೆ, ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಕೋಲ್ಗೇಟ್. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ನ ತೊಗೊಂಡು ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ. ಇವಾಗ ಕೋಲ್ಗೇಟ್ ಅಂತೂ ತೊಗೊಂಡಿರೋದಾಗಿದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ನೋಡಿ ಲಿಂಬೆ ಹಣ್ಣನ್ನು ತೊಗೋತಾ ಇರೋದು ಸ್ನೇಹಿತರೆ. ನಿಂಬೆ ಹಣ್ಣನ್ನು ಎಲ್ಲರೂ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ. ಇದನ್ನು ಹಾಫಷ್ಟು ಕಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಪ್ರಮಾಣದಲ್ಲಿ ಲಿಂಬೆ ಹಣ್ಣಿನ ಜ್ಯೂಸನ್ನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ನೋಡಿ, ನಮ್ಮ ಮುಖದ ಮೇಲೆ ಎಷ್ಟೇ ಪಿಂಪಲ್ಸ್ ಇರಲಿ ಅಥವಾ ಟ್ಯಾನಿಂಗ್ ಇದ್ದರೂ, ಹಾಗೂ ಪಿಗ್ಮೆಂಟೇಷನ್ ಇದ್ದರೂ ಸ್ನೇಹಿತರೆ, ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಲೆಮನ್ ಅಂತೂ ನಮಗೆ ತುಂಬಾ ಒಳ್ಳೆಯದು ನಮ್ಮ ಫೇಸ್ಗೆ. ಹಾಗೂ ತುಂಬಾ ಹಳೆ ಮೊಡವೆಗಳನ್ನು ಕೂಡ ತುಂಬಾ ಈಸಿಯಾಗಿ ನಾವು ರಿಮೂವ್ ಮಾಡೋದಕ್ಕೆ ಲೆಮನ್ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನೆಲ್ಲ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ನಿಮಗೂ ಕೂಡ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯನೇ ಇಲ್ಲ. ನೋಡಿ ಸ್ನೇಹಿತರೆ, ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ನಿಮ್ಮ ಸ್ಕಿನ್ನ ಕೇರ್ ಮಾಡ್ಕೊಳ್ಬೋದು. ಹಾಗೂ ನೆಕ್ಸ್ಟ್ ಇದ್ರೊಳಗಡೆ ನೋಡಿ, ನಾನು ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡ್ಕೋತಾ ಇರೋದು. ನೀವು ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಒಂದು ಶಾಂಪೂ ಬೇಕಾದರೂ ಯೂಸ್ ಮಾಡಿದ್ರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ನೋಡಿ, ನಾನು ಹಾಫಷ್ಟು ಅಥವಾ 1 ಶಾಂಪೂ ಅಷ್ಟು ಇದರೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ನೀವು ಫೇಸ್ಗೆ, ಕಾಲಿಗೆ, ಕೈಗೆ ಅಪ್ಲೈ ಮಾಡ್ಕೋತೀರಾ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀವು ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ಅಥವಾ ನೀವು ಓನ್ಲಿ ಫೇಸ್ಗೆ ಹಾಕೋತೀರಾ ಅಂದರೆ ಒಂದೇ ಶಾಂಪೂನ ಯೂಸ್ ಮಾಡ್ಕೊಳ್ಳಿ, ಅಥವಾ ಹಾಫಷ್ಟು ಶಾಂಪೂನ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನಿವಾಗ 1 ಸ್ಪೂನಷ್ಟು ಶಾಂಪೂನ ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಶಾಂಪೂನ ನಾವು ಹೇರ್ಸ್ಗೆ ಅಷ್ಟೇ ಇಲ್ಲ ಸ್ನೇಹಿತರೆ, ನಮ್ಮ ಸ್ಕಿನ್ ಮೇಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳಲ್ಲ ಸ್ನೇಹಿತರೆ. ನೀವು ಕೂಡ ಯೋಚನೆ ಮಾಡ್ತಿರ್ಬೋದು, ಏನಪ್ಪ ನಾವು ತಲೆಗೆ ಹಾಕೋತೀವಿ, ನಮ್ಮ ಸ್ಕಿನ್ಗೆ ಏನಾದರೂ ಸೈಡ್ ಎಫೆಕ್ಟ್ ಬೀಳುತ್ತಾ ಈ ಶಾಂಪೂನಿಂದ ಅಂತ. ಇಲ್ಲ ಸ್ನೇಹಿತರೆ, ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ನಮ್ಮ ಸ್ಕಿನ್ಗೆ. ನೋಡಿ, ಇವಾಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನೆಕ್ಸ್ಟ್ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನಿಮಗೆ. ಇವಾಗ ಅರ್ಧದಷ್ಟು ನಮಗೆ ಈ ಒಂದು ಫೇಸ್ ಪ್ಯಾಕ್ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ಇದನ್ನು ನೀವು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ಅಂದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ನೈಟ್ ನೀವು ಎಲ್ಲೂ ಹೊರಗಡೆ ಹೋಗಲ್ವ, ಜಾಸ್ತಿ ಸಮಯ ಕೂಡ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ 10 ಮಿನಿಟ್ಸ್ ಅಷ್ಟು ಇದನ್ನು ನಿಮ್ಮ ಫೇಸ್ ಮೇಲೆ, ನಿಮ್ಮ ಕೈ ಮೇಲೆ, ಕಾಲ ಮೇಲೆ ಅಪ್ಲೈ ಮಾಡಿಕೊಂಡು ಹಾಗೆ ಬಿಟ್ಟಿಡಿ. ಹಾಗೂ ಈ ಒಂದು ಫೇಸ್ನ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಾನು ಯಾವ ರೀತಿ ಅಪ್ಲೈ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಹ್ಯಾಂಡ್ಸ್ ನೋಡಿ ಮೊದಲಿಗೆ ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ನಾನು ಇದನ್ನು ಒಂದೇ ಸಲಕ್ಕೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ. ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ನೋಡಿ, ನನ್ನ ಕೈಗಳು ತುಂಬಾ ಬ್ಲ್ಯಾಕ್ ಆಗಿರೋದು. ಇದನ್ನು ಚೆನ್ನಾಗಿ ಈ ರೀತಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ಯಾಕೆ ರಾತ್ರಿನೇ ಅಪ್ಲೈ ಮಾಡ್ಕೊಳ್ಬೇಕು ಅಂದರೆ, ಇದ್ರ ಮೇಲೆ ನಾವು ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಾವೇನಾದರೂ ಹೊರಗಡೆ ಹೋಗೋ ಅವಶ್ಯಕತೆ ಇರೋದಿಲ್ಲ ರಾತ್ರಿ ಟೈಮಲ್ಲಿ. ಅದಕ್ಕೋಸ್ಕರ ನಮ್ಮ ಫೇಸ್ ಮೇಲೆ ಯಾವುದೇ ಒಂದು ಡಸ್ಟ್ ಕೂತಿರಲ್ಲ ಸ್ನೇಹಿತರೆ. ನಾವು ಮನೆಯಲ್ಲೇ ಇರ್ತೀವಲ್ಲ, ಅದಕ್ಕೋಸ್ಕರ ಜಾಸ್ತಿ ನಮಗೆ ಇದರಿಂದ
ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ ನಾನು ಈ ರೀತಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ಇದನ್ನು ಒಂದು 20 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ನಾನು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಯಾಕಂದರೆ ಚೆನ್ನಾಗಿದು ನಮ್ಮ ಫೇಸ್ ಮೇಲೆ ಹಾಗೂ ನಮ್ಮ ಕೈ ಮೇಲೆ ಅಪ್ಲೈ ಆದ ತಕ್ಷಣ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಒಂದು 20 ಮಿನಿಟ್ಸ್ ಅಷ್ಟೇ ನೀವು ಟೈಮ್ ಕೊಡಬೇಕು. ನೋಡಿ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟೆಲ್ಲ ಟೈಮ್ ಕೂಡ ವೇಸ್ಟ್ ಮಾಡ್ತೇವೆ ಹಾಗೂ ನಮ್ಮ ದುಡ್ಡನ್ನು ಕೂಡ ವೇಸ್ಟ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ. ಅದ್ರ ಬದಲಾಗಿ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ನೀವು ಕೂಡ ಯೂಸ್ ಮಾಡ್ಕೊಂಡು ನೋಡ್ಬೋದು. ಇವಾಗ ನೋಡಿ ಒಂದು 20 ಮಿನಿಟ್ಸ್ ಆದ ತಕ್ಷಣ ಯಾವ ರೀತಿ ಅಷ್ಟು ಒಂದು ಫೇಸ್ ಪ್ಯಾಕ್ ಇವಾಗ ಒಣಗಿರೋದು. ಆ್ಯಂಡ್ ನಾನು ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಇದನ್ನು ರಿಮೂವ್ ಮಾಡಿ ತೋರಿಸ್ತಾ ಇರೋದು. ನೋಡಿ ನಿಮ್ಮ ಎದುರುಗಡೆನೇ ನಾನು ರಿಮೂವ್ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಒಂದು ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಇದನ್ನು ಒರೆಸ್ಕೊಂಡ್ಬಿಡಿ, ಅಥವಾ ಒಂದು ಬಟ್ಟೆ ತೊಗೊಂಡು ಕೂಡ ಒರೆಸ್ಕೊಳ್ಬೋದು ಸ್ನೇಹಿತರೆ. ನೋಡಿ ನನ್ನ ಸ್ಕಿನ್ ಯಾವ ರೀತಿ ಬ್ರೈಟ್ ಆ್ಯಂಡ್ ತುಂಬಾ ಕ್ಲೀನಾಗಿ ಕಾಣಿಸ್ತಾ ಇರೋದು. ಮೊದಲಿಗೆ ಎಷ್ಟು ತುಂಬಾ ಕಪ್ಪು ಕಲೆ ಕುಂತಿರೋದು ಸ್ನೇಹಿತರೆ. ಇವಾಗ ನೋಡಿ ನೀವೇ ಲೈವ್ ರಿಸಲ್ಟ್ ಆಗಿ ನೋಡ್ತಾ ಇದ್ದೀರಲ್ವ. ಹಾಗಾದರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.